ನೋಡಿ ಈ ಥರ ಎಲ್ಲ ಹೆಂಗೆ ಗ್ರಿಪ್ ಸಿಗ್ತದೆ ಏನಲ್ಲ ಗೈಸ್. ನನ್ನ ಹತ್ರದ್ದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ, ಯು ಮೀನ್ಸ್ ಅಲ್ವಾ? ಹೈ ಇದೇ ಹಿಂಗೆ ಹಾಕ್ತೇನೆ ನೋಡಿ ಗೈಸ್. ಸೀಮೆ ಇಟ್ಟು ತಂಗಿ ಗುಳಕ್ ಮಾಡ್ತಾನೆ ಹೇಳಿ. ನೋಡಿ ಇದಕ್ಕೆ ಮತ್ತೊಂದು ಹೊರಬ್ಲಿ ಇರ್ತದೆ, ಈ ಹೊರಬ್ಲಿ ಇದಕ್ಕೆ ಇರ್ತದೆ. ಇವತ್ತಿನ ಬೆಳಗಿನ ತಿಂಡಿಗೆ ಸ್ಪೆಷಲ್ ಬಂದು ಮಂಗಳೂರು ಬನ್ಸ್. ಹಾಗೆ ನಿನ್ನೆ ಬಾಳೆಹಣ್ಣು ರಾಶಿನೇ ಹಣ್ಣಾಗಿತ್ತು ನೋಡಿ ನಮ್ಮ ಮನೆಯಲ್ಲಿ. ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿರೋದು ನೀವು ಕೂಡ ನೋಡಿದ್ರಿ. ಇವತ್ತು ಸರಿಯಾಗಿದೆ. ಹಾಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಮಂಗಳೂರು ಬನ್ಸ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕೆಂತಂದರೆ ಅದು ಮಿಕ್ಸ್ ಇದೆಯಲ್ಲ, ಅದಕ್ಕೆ ಬಾಳೆಹಣ್ಣು ಮಿಕ್ಸ್ ಮಾಡಬೇಕು. ಮತ್ತು ತನು ಬನ್ಸ್ ಹಿಟ್ಟಷ್ಟಲ್ಲ, ಮತ್ತು ಇದು ಟೇಸ್ಟೇ ಬರೋದಿಲ್ಲ, ಮತ್ತು ಸಪ್ಪೆ ಇರುತ್ತೆ. ಹಾಗಾಗಿ ತನು ಬನ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ತಗೊಳ್ಳೋ ಹಾಗಿದ್ರೆ. ಮಂಗಳೂರು ಬನ್ಸ್ ಅಷ್ಟೊಂದು ಟೇಸ್ಟ್ ಇಲ್ಲ, ಹಾಗಾಗಿ ಹೇಳೋದಾಯ್ತು ಗೈಸ್. ನಾವು ಮನೇಲಿ ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಹಾಗೆ ನಾವು ಮಿಕ್ಸನ್ನು ಅಂದರೆ ಮಿಕ್ಸ್ ಪೌಡ್ರ್ ಏನು ಬರ್ತದೆ ನೋಡಿ, ಬನ್ಸ್ ಮಿಕ್ಸು, ಅದಕ್ಕೆ ನಾವು ಬಾಳೆಹಣ್ಣೆಲ್ಲ ಸೇರಿಸದೆ ಬರೀ ಎಲ್ಲ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗೆ ನಾನು ಇದು ನಮ್ಮ ಮನೇಲಿ ನನ್ನ ಕೈ ಚಳಕನೇ ಬಳಸಿ ಒಂದಿಷ್ಟು ಬಾಳೆಹಣ್ಣಾಗಿರ್ಬೋದು ಅದು ಇದೆಲ್ಲ ಸೇರಿಸಿ ಟೇಸ್ಟಿಯಾಗಿ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು ಬನ್ಸ್. ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಹೋಗಿ ಫ್ರೆಂಡ್ಸ್, ಇವತ್ತಂತೂ ನಾನು ಚೆನ್ನಾಗಿ ನಿದ್ರೆ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಅಂದರೆ ಫುಲ್ ಮಳೆಯಾಗಿತ್ತು ನೋಡಿ. ಆ ಮಳೆಗೆ ಬಂದಿದ್ದಕ್ಕೆ ಅಂತ ಗೊತ್ತಿಲ್ಲ, ಅಷ್ಟು ನಿದ್ರೆ ಅಂದರೆ ಗಾಢವಾದ ನಿದ್ರೆನೇ ಬಂದಿತ್ತು. ಹಾಗೇನು ವಿಚಿತ್ರ ಕನಸೆಲ್ಲೂ ಬಂದಿತ್ತು ಗೈಸ್. ಅದಾದ ನಂತರ ಬೆಳಿಗ್ಗೆ ಎದ್ದು ಹಾಗೆ ಕೆಲಸಗಳನ್ನೆಲ್ಲ ಮಾಡಿ ಇವತ್ತಿನ ತಿಂಡಿಗೆ ಮಂಗಳೂರು ಬನ್ಸ್ ಮಾಡಿದ್ದೀನಿ. ಆಮೇಲೆ ಈಗ ತಿಂಡಿ ಮುಗಿಸ್ಕೊಂಡು ಪಾತ್ರೆನ ತೊಳೆದು ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅಂತ ನೋಡೋಣ. ಅಮ್ಮನಿಗೆ ಇವತ್ತಿಂದ ಸುಮಾರಷ್ಟು ಅಂದರೆ ಒಂದು 75% ಮೇಲ್ಗಡೆಗೆ ಅಮ್ಮನಿಗೆ ಕಡಿಮೆ ಆಗಿದೆ. ಇನ್ನೊಂದು 2-3 ದಿನ ರೆಸ್ಟ್ ಮಾಡಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ತೇನೆ. ಹಾಗೆ ಅಮ್ಮನೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಗೈಸ್. ಹಾಗೆ ಬನ್ನಿ ಆಯಿತಾ, ಇವತ್ತು ಏನೆಲ್ಲ ವಿಶೇಷತೆ ಇರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಸಿಲಂತೂ ಇವಾಗ ಬರ್ತಾಯಿದೆ. ಈಗ ಒಂದು 9 ಗಂಟೆ ಆಯಿತು, ಬಿಸಿಲು ಮಾತ್ರ ಈಗ ಬರ್ತಾಯಿದೆ. ಮಳೆ ಬಂದಿತ್ತಲ್ಲ ರಾತ್ರಿ, ಫುಲ್ ಗುಡುಗು ಮಿಂಚು ಮಳೆ ಜೋರು ಬಂದಿತ್ತು ನೋಡಿ. ಮತ್ತು ಇವತ್ತು ಗೈಸ್ ನಮ್ಮ ಹೊನ್ನಾವರದಲ್ಲಿ ಕರೆಂಟ್ ಇರೋದಿಲ್ಲ. ಹೊನ್ನಾವರದಲ್ಲೆಲ್ಲ ಉತ್ತರ ಕನ್ನಡದಲ್ಲೇ ಕರೆಂಟ್ ಇರೋದಿಲ್ಲ. ಹೊನ್ನಾವರ ಆಗಿರ್ಬೋದು, ಕುಮಟಾ, ಭಟ್ಕಳ ಎಲ್ಲೂ ಕೂಡ ಕರೆಂಟ್ ಇಲ್ಲ. ಇವತ್ತು ಕರೆಂಟ್ ಇಲ್ಲದೇ ಒಬ್ಬೊಬ್ಬರ ಮನೆ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಏನೋ ಅಂತ ಗೊತ್ತಿಲ್ಲ. ನಮಗೆ ನೀರಿಗೆ ಏನು ಕರೆಂಟ್ ಬೇಕಾಗಿಲ್ಲ, ಯಾಕಂದರೆ ನಮ್ಮದು ಬೆಟ್ಟದಿಂದ ಹರಿನೀರು ಬರ್ತದೆ ನೋಡಿ. ನೀರಿನ ಅವಶ್ಯಕತೆಗೆ ನಮ್ಗೆ ಕರೆಂಟ್ ಬೇಡ. ಹಾಗೇನು ಮಸಾಲೆ ಅರಿಯೋದಕ್ಕೆ ನಮಗೆ ನಿನ್ನೆ ಗೊತ್ತಾಗ್ಬಿಟ್ಟಿದೆ ಕರೆಂಟ್ ಇರೋದಿಲ್ಲ ಹೇಳಿ. ಹಾಗಾಗಿ ನಾನು ಕೆಲವೊಂದಿಷ್ಟು ಪ್ರಿಪ್ರೇಷನ್ ಅದನ್ನು ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಮಸಾಲೆಗೆ ಆಗಿರ್ಬೋದು, ಅಡುಗೆಗೆ ಹೀಗೆ ಆಯ್ತಾ ಗೈಸ್. ಮತ್ತು ದೊಡ್ಡಕ್ಕೆ ಅಂತಂದರೆ ನನಗೆ ವೀಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ಕರೆಂಟ್ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಇಲ್ಲಾಂತಂದರೆ ಬೇರೆ ಯಾರ್ದಾರು UPS ಇದ್ದ ಮನೆಗೆ ಹೋಗಬೇಕಾಗ್ತದೆ. ನೋಡಬೇಕು, ಕರೆಂಟ್ ಇಲ್ಲ ಅಲ್ಲ ಈಗ. ಮೊಬೈಲಲ್ಲಿ ನಿನ್ನೆ ಚಾರ್ಜ್ ಫುಲ್ ಮಾಡಿಟ್ಕೊಂಡಿದ್ದೀನಿ, ಇವತ್ತೇನಾದರೂ ವೀಡಿಯೋ ಮಾಡೋದಿದ್ರೆ ಆಗ್ತದೆ ಅಂತ. ಹಾಗಾಗಿ ಗೈಸ್, ಇನ್ನು ನಾನು ಭಟ್ರ ಮನೆಗೆ ಹೋಗಿ ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕು ಇವತ್ತಿಂದು. ಅಂದರೆ ಇವತ್ತಿಂದಲ್ಲ ಗೈಸ್, ಸಾರಿ ಗೈಸ್, ನಿನ್ನೆದು ವೀಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತೀನಲ್ಲ ನಾನು. ಇನ್ನು ನಾನು ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಭಟ್ರ ಮನೆಗೆ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಮತ್ತು ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ನಮ್ಮನೆ ಹತ್ರ ಇರುವಂಥ ಕಾಡಿಗೆ ಬರ್ತಾಯಿದ್ದೀನಿ. ಮತ್ತು ರಾತ್ರಿ ಮಳೆಯಾಗಿ ನೋಡಿ ದರ್ಗೆ ಎಲ್ಲನೂ ಫುಲ್ ಒದ್ದೆಯಾಗಿಬಿಟ್ಟಿದೆ. ಈಗ ಕಾಡಿಗೆ ಎಂತಕ್ಕೆ ಬಂತೆ ಅಂತಂದರೆ ನೋಡಿ ದಾದನು ಕೂಡ ಇಲ್ಲೇ ಇದ್ದಾರೆ. ಬನ್ನಿ ನೋಡುವೆ ಎಂತಕ್ಕೆ ಅಂತ. ಇವತ್ತು ಕಾಡದೆಲ್ಲ ಬಿಸಿಲೇ ಇಲ್ಲ, ಫುಲ್ ಕತ್ಲು. ಹಾಗೆ ನೋಡಿ ದಾದ ಎಂತ ಮಾಡ್ತಿದ್ದಾರೆ. ಅದೆಂತ ಮಾಡ್ತಾ ಇದ್ದಂದು ಇವತ್ತೇ ಕಾಡಲ್ಲಿ ಅದೆಲ್ಲ ಎಂತ ಮಾಡ್ಕೊಂತಿದ್ರಿ? ತಾಳಿ ಮಡ್ಲೊಂದು ಮರ ಏಣಿ ತರಲಿಲ್ವಾ? ಕೊಕ್ಕಿನ ಇದು ರಾಮಪತ್ರೆ ಕುಯ್ಯೋದಿಕ್ಕೆ ಕೊಕ್ಕೆ ನೋಡಿ ದಾದ ಮತ್ತೆ ಮರ ಹತ್ತೋದು.
ಅದ ನೀವು ಎಷ್ಟು ದೊಡ್ಡ ಮರ ಆದರೂ ಹತ್ತಿರ ಹಿಂಗೆಯಾ? ನೋಡಿ ಈ ಥರ ಎಲ್ಲ ಹೆಂಗೆ ಗ್ರಿಪ್ ಸಿಗ್ತದೆ ಏನಲ್ಲ ಗೈಸ್, ನನ್ನ ಹತ್ರ ಅಂತೂ ಸಾಧ್ಯನೇ ಇಲ್ಲ. ನೋಡಿ ಅದು ಹೆಂಗೆ ಮರ ಹತ್ತೋಗ್ತಿದ್ದಾರಂತ. ಇದು ಒಂಥರ ಕಲೆನೇ ಅಂತ ಹೇಳ್ಬೋದು ಅಲ್ವಾ. ನೋಡಿ ಇವತ್ತು ರಾಮಪತ್ರೆ ಕೊಯ್ಯುವಂಥ ಕೆಲಸ ನಮ್ಮದು. ದೊಡ್ಡ ಮರದ ಅದು ಹೆಂಗೆ ಹತ್ತೋದ್ರು ಅಂತ ಎಷ್ಟು ಸುಲಭವಾಗಿ ಅಲ್ವಾ. ನೋಡಿ ಒಂದು ಏನೇನೂ ಇಲ್ಲ, ಈ ತಾಳೆ ಮಡ್ಲೆಯಿಂದ ಮಾತ್ರ ಹತ್ತೋದೊಂದು. ಅದ್ರ ಕೆಳಗಿಂದ ಮಾತ್ರ ಒಂದು ರಾಮಪತ್ರೆನೂ ಕಾಣೋದಿಲ್ಲ. ಎಲ್ಲ ಕೊಯ್ದು ಹಾಕಿದ್ಮೇಲೆ ನೋಡಬೇಕು ಹೆಂಗಿರ್ತದೆ ಹೇಳಿ. ನೋಡಿ ಮೊದಲೇ ಕಾಯಿ ಕೊಯ್ದಾಯಿತು. ನೋಡಿರಿ ಗೈಸ್, ರಾಮಪತ್ರೆ ಹೆಂಗೆ ಇರುತ್ತೆ ಹೊರಗಡೆ ಅಂದರೆ ಒಳಗಡೆ ಇರುವಂಥ ಹೂವನ್ನು ತೆಗೆದುಬಿಟ್ರೆ ರಾಮಪತ್ರೆ ಕೆಲಸ ಮುಗೀತದೆ ಮಾಡೋದು. ಈಗ ಮಾತ್ರ ಶುರು ಕೊಯ್ಯೋದಕ್ಕೆ. ಇನ್ನು ಇಡೀ ಮರದ್ದು ಕಾಯೆಲ್ಲ ಕೊಯ್ಯೋದಕ್ಕೆ ಸುಮಾರು ಹೊತ್ತು 1-2 ತಾಸರು ಬೇಕಾಗ್ಬೋದು. ಅಲ್ಲಿವರೆಗೂ ದಾದ ಮರದಲ್ಲೇ ಇರೋದು 1-2 ಗಂಟೆವರೆಗೂ. ಕೆಲವೊಬ್ಬರು ರಾಮಪತ್ರೆ ಕೊಯ್ಯುವಾಗಲ್ಲ ಮರದ ಟೊಂಕೆನೆಲ್ಲ ಕಡಿದು ಮರನೇ ಸತ್ತೋಗೋ ರೀತಿ ಮಾಡಿ ಕೊಯ್ತಾರೆ. ಹಂಗೆಲ್ಲ ಮಾಡಿ ಕೊಯ್ಯಬಾರ್ದು ಯಾವಾಗಲೂ. ನಮಗೆ ಸುಲಭ ಆಗ್ತದೆ ಹೇಳಿ ನಾವು ಮರವನ್ನು ಸಾಯಿಸುವಂಥ ಕೆಲಸ ಮಾಡಬಾರ್ದಲ್ವಾ. ಆ ಮರ ನಂಬ್ಕೊಂಡು ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ, ಅವಕ್ಕೂ ಕೂಡ ನೆರಳಾಗಬೇಕು, ನಮಗೂ ಕೂಡ ಏನಾದ್ರು ಒಂದು ಉಪಯೋಗ ಆಗಬೇಕು. ಹಾಗೆ ಎಲ್ಲರಿಗೂ ಉಪಯೋಗ ಆಗೋ ರೀತಿ ನಾವು ಎಲ್ಲ ವಸ್ತುಗಳನ್ನು ಕೂಡ ಬಳಸ್ಕೋಬೇಕು. ಈ ಥರ ಕೊಕ್ಕೆ ಸಹಾಯದಿಂದೆಲ್ಲ ಕೊಯ್ಯಬಹುದು, ದೋಟಿಯಿಂದನೂ ಕೊಯ್ಯಬಹುದೇ ಇನ್ನಲ್ಲ ಗೈಸ್. ಆದರೆ ಇದು ದೊಡ್ಡ ಮರ, ಟ್ರೈ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಕರೆಂಟ್ ಇಲ್ಲದೇ ಭಟ್ರ ಮನೆಗೆ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಾಯಿತು. ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಿ ಬಂದೆ ನಾನು. ಮತ್ತು ಇವತ್ತು ದಾದ ಸಡನ್ನಾಗಿ ಇದನ್ನು ಕೊಯ್ಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಹೇಳಲೇ ಇಲ್ಲ ಈ ಥರ ನಾನು ಅಂದರೆ ರಾಮಪತ್ರೆಯನ್ನು ಕೊಯ್ತೀನಿ ಅಂತ ಹೇಳೇ ಇಲ್ಲ ಗಿರ. ಸಡನ್ನಾಗಿ ಅಲ್ಲಿ ಮರದ ಹತ್ರ ಹೋಗ್ಕೊಂಡು ವೀಡಿಯೋ ಮಾಡಿದ್ರು ಮಾಡು, ನಾನು ರಾಮಪತ್ರೆ ಕೊಯ್ಯೋದಕ್ಕೆ ಹೋಯ್ತಾ ಇದ್ದೆ ಅಂತ ಅಂದ್ಬಿಟ್ರ. ಹಾಗೆ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಅಂದರೆ ರಾಮಪತ್ರೆ ಕೊಯ್ಯುವಂಥ ಮೈಂಡ್ ಸೆಟ್ ಇರಲಾಗಿತ್ತಾ, ಈಗ ಸಡನ್ನಾಗಿ ಡಿಸೈಡ್ ಮಾಡಿ ಅದಕ್ಕೆ ನಿಮಗೆಲ್ಲೊಂದು ವಿಷಯವನ್ನು ತಿಳಿಸುವಾಗಾಯಿತು. ರಾಮಪತ್ರೆಯಿಂದ ತುಂಬ ಉಪಯೋಗಗಳೇ ಇದೆ ಆಯಿತಾ. ರಾಮಪತ್ರೆ ಕ್ಯಾನ್ಸರ್ ಹಾಗೆ ಹೃದಯ ರೋಗಕ್ಕೆ ತುಂಬಾ ಪರಮ ಔಷಧಿ ಅಂತ ಹೇಳ್ತಾರೆ. ಆಮೇಲೆ ರಾಮಪತ್ರೆ ಹೂವಂತೂ ಗರಂ ಮಸಾಲೆಗೆ ನಂಬರ್ 1 ಸಾಂಬಾರು ಪದಾರ್ಥ. ರಾಮಪತ್ರೆ ಎಲ್ಲ ಕೊಯ್ದಾಯಿತು, ಅಣ್ಣ ಹೆಕ್ಕೋ ಕೆಲಸ ಮಾಡ್ತಾಯಿದ್ದಾರೆ ಬನ್ನಿ ಹೂವು. ಹಾಯ್ ಬ್ರೋ, ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್ ಬ್ರೋ? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ, ಯು ಮೀನ್ಸ್ ಅಲ್ವಾ. ಇದೇ ಹಿಂಗೆ ಹಾಕ್ತೆ ನೋಡಿ ಗೈ, ಸೀಮೆ ಇಟ್ಟು ತಂಗಿ ಹುಳಕ್ ಮಾಡ್ತಾನೆ ಹೇಳಿ. ನೋಡಿದ್ರ, ಇಂಥ ಅಣ್ಣದಿರು ನಿಮ್ಮ ಮನೆಯಲ್ಲೂ ಇದ್ದಾರಾ? ಸ್ವಲ್ಪ ನನಗೆ ತಿಳಿಸಿ. ಇವರನ್ನು ಹೇಗೆ ಮಟ್ಟ ಹಾಕೋದು ಅಂತಲೂ ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ನೋಡಿ ಗೈಸ್, ಇದು ರಾಮಪತ್ರೆಕಾಯಿ ಇಷ್ಟೆಲ್ಲ ಹೆಕ್ಕಿಟ್ಟಿದ್ದಾರೆ. ನೋಡಿ ಇಲ್ಲೇ ಇದೆ, ಇಷ್ಟಿದೆ ಚೀಲದಲ್ಲಿ. ಬೇಗ ಕೊಯ್ದು ಆಗ್ಬಿಡ್ತು. ನಾನು ಲೇಟ್ ಆಯ್ತದೆ ಇನ್ನು ಅಂತ ಇದ್ದೆ, ಹಾಗೆ 1 ಗಂಟೆ ಒಳಗೆ ಆಗ್ಬಿಡ್ತು ಕೊಯ್ದು. ನೋಡಿ ಎಷ್ಟು ಸಿಕ್ಕಿದೆ. ಈಗ ಇದರ ಕೆಲಸ ಸುಮಾರಷ್ಟೇ ಇದೆ. ಇದು ಈಗ ಕೊಯ್ದು ಹಾರಿಸಿದ್ದಷ್ಟೇ. ಇದರ ಜಪ್ಪಿ ಒಳಗಡೆ ಇರುವಂಥ ಹೂವು, ಕಾಯಿ, ಸಿಪ್ಪೆ, ಬೀಜ ಎಲ್ಲ ಬೇರೆ ಬೇರೆ ಮಾಡಬೇಕಲ್ಲ. ಇದಿಷ್ಟು ಹಣ ಎಷ್ಟು ಕೆ ಜಿ ಆಗೋದು ಈಗ ಅಂದಾಜು? 1-2 kg, 2 kg ಆಗ್ಬೋದು. 2 kg ಆದರೂ ನಮಗೆ 4 kg ಆದರೂ ನಮಗೆ. ವಾಟ್ ಅ ಡೈಲಾಗ್.
ತೆಗಿಬೇಕಣ್ಣ. ನಾನು ನಿಂಬೆಗೆ ಓಕೆ ಗೈಸ್, ರಾಮಪತ್ರೆ ಕಾಯೆಲ್ಲನ್ನು ಕೊಯ್ದು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಕಾಡಲ್ಲೇ ಎಂತಕ್ಕೆ ರಾಮಪತ್ರೆಯನ್ನು ಹೊಡಿಲಿಲ್ಲ ಅಂತಂದರೆ, ಇಲ್ಲಿ ನಿನ್ನೆ ಅಷ್ಟೇ ಮಳೆ ಬಂದಿದೆ ನೋಡಿ. ಸೊಳ್ಳೆಗಳ ಕಾಟ ನೋಡಿ ಹೆಂಗೆ ಸುತ್ಕೊಂತದೆ ಅಂತಂದರೆ, ಮತ್ತು ಇದು ಒಡೆವಲಿವರೆಗೆ ಸುಮಾರು ಹೊತ್ತು ಬೇಕು ನೋಡಿ. ಹಾಗಾಗಿ ಮನೆ ಹತ್ರನೇ ಆರಾಮ್ ಕುಂತ್ಕೊಂಡು ಸೊಳ್ಳೆಗಳ ಕಾಟ ಇಲ್ಲದೆ ಜಪ್ಪೋದು ಹೇಳಿ ಮನೆ ಹತ್ರನೇ ಇದೆಯಲ್ಲ ನಮ್ಮದು ಮರ, ಹಾಗಾಗಿ ಮನೆ ಹತ್ರನೇ ಹೋಗಿ ರಾಮಪತ್ರೆಯನ್ನು ತಯಾರು ಮಾಡ್ತಾಯಿದ್ದೀವಿ. ಬನ್ನಿ. ಓಕೆ ಫ್ರೆಂಡ್ಸ್, ಅದಾದನವರಿಗೆಲ್ಲ ಚಹಾ ಮಾಡಿಕೊಟ್ಟಾಯಿತು. ರಾಮಪತ್ರೆಯನ್ನು ಕೊಯ್ಕೊಂಡು ಬಂದಾದ ನಂತರ, ಹಾಗೆ ಚಹಾ ಮಾಡಾದ ನಂತರ ನಾನು ದಾಲ್ ಸಾರು ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ದಾಲ್ ಸಾರಿಗೆ ಕಾಂಬಿನೇಷನ್ ಇನ್ನೊಂದು ಐಟಮ್ ಮಾಡಿದ್ದೀನಲ್ಲ, ಹಾಗಾಗಿ ಅದಕ್ಕೆ ಸರಿಯಾಗಿ ದಾಲ್ ಸಾರೇ. ಹಾಗಾಗಿ ದಾಲ್ ಸಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ರಾಮಪತ್ರೆನ ದಾದನವರೆಲ್ಲ ಹೊಡಿತಿದ್ರು. ಹಾಗೆ ನನಗೆ ಬೆಳಿಗ್ಗೆ ಬಟ್ಟೆ ತೊಳೆದು ಕೆಲಸ ಆಗಿಲ್ಲಾಗಿತ್ತು, ಹಾಗಾಗಿ ಈಗ ಬಟ್ಟೆ ತೊಳೆದು ಬಿಡ್ತೀನಿ. ಮತ್ತು ಈ ದಾಲ್ ಸಾರಿಗೆ ಇಂಥ ಕಾಂಬಿನೇಷನ್ ಅಂತೀರಾ ನೋಡಿ, ಮೀನೋಬಿ, ಬಂಗುಡೆ ಮೀನೋಬಿ. ಇದು ಕಾಟ ಸೈಜ್ ಬಂಗುಡೆ ನೋಡಿ. ಇದು ರಾತ್ರಿನೇ ಮಾಡಿಟ್ಬಿಟ್ಟಿದ್ದೆ ನಾನು, ಕರೆಂಟ್ ಇರೋದಿಲ್ಲ ಹೇಳಿತ್ತಾ. ಹಾಗೆ ನೋಡಿ, ಇದಂತೂ ಭಾರಿ ಮಸ್ತ್ ಆಯ್ತದೆ ತಿನ್ನೋದಕ್ಕೆ ನೋಡಿ. ಇವರಿಬ್ಬರು ಇದನ್ನು ಕಾಯ್ತಾ ಕೂತಿದ್ದಾರೆ ಎಷ್ಟೊತ್ತು ತೆಗಿತಾರೆ ಅಂತ, ಬೆಲ್ಲ ಮತ್ತು ಬೀರ. ನೋಡಿ, ಕಲರಿಗೋಸ್ಕರ ರಾಮಪತ್ರೆಯನ್ನು ಕೂಡ ಬಳಸ್ತಾರೆ ಅಂತ ಹೇಳ್ಬೋದು. ಈಗ ಮನೆಗೆಲ್ಲ ಪೇಂಟಿಂಗ್ ಎಲ್ಲ ಬರುತ್ತೆ, ಅದಕ್ಕೆಲ್ಲ ರಾಮಪತ್ರೆಯನ್ನು ಬಳಸ್ತಾರಂತೆ. ಆಮೇಲೆ ರಾಮಪತ್ರೆಯ ಹೊರಗಡೆ ಸಿಪ್ಪೆ ಇರುತ್ತೆ ನೋಡಿ, ಅದರಿಂದ ಎಣ್ಣೆಯನ್ನು ಮಾಡಿ ಗಂಟು ನೋವಾಗಿರ್ಬೋದು, ಹಾಗೆ ಕಸು ಅಂತೆಲ್ಲ ಬರ್ತದೆ ನೋಡಿ, ಸಂದುವಾತ, ಇದಕ್ಕೆಲ್ಲ ಬಳಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಹಲ್ಲಿ ನೋವಿಗೆ ಬಳಸ್ತಾರೆ ರಾಮಪತ್ರೆಯನ್ನು. ಹೀಗೆ ತುಂಬ ಅಂದರೆ ತುಂಬಾ ಉಪಯೋಗಗಳಿದೆ. ಇಲ್ಲ ಅಂತಂದರೆ ರಾಮಪತ್ರೆಗೆ ಅಷ್ಟೊಂದು ರೇಟ್ ಇರ್ತಿತ್ತು ಉಪಯೋಗ ಇಲ್ಲದೇ. ವಾಣಿಜ್ಯ, ಇದು ಕಾಡಲ್ಲಿ ಸಿಗುವಂಥ ಒಂದು ವಾಣಿಜ್ಯ ಬೆಳೆ ಪ್ರಮುಖವಾದದ್ದು. ಹಾಗೆ ನಮ್ಮೂರು ಕಾಡಲ್ಲಂತೂ ತುಂಬ ಅಂದರೆ ತುಂಬ ಇದೆ ರಾಮಪತ್ರೆ. ನಮ್ಮೂರು ಕಾಡಲ್ಲಿ ಹೇಗೆ ಅಂತಂದರೂ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು ನೋಡಿ, ಅಷ್ಟು ರಾಮಪತ್ರೆ ಇದೆ. ನಮ್ಮೂರಲ್ಲೆಲ್ಲ ರಾಮಪತ್ರೆಯನ್ನು ಮಾಡ್ತಾರೆ ಗೈಸ್. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ರಾಮಪತ್ರೆಯನ್ನು ನಾವು ಎಂತ ಹೇಳಿ ಲೈಸೆನ್ಸ್ ಇಟ್ಟು ನಾವು ಸೇಲ್ ಮಾಡೋಗಿಲ್ಲ. ಯಾಕೆಂದರೆ ರಾಮಪತ್ರೆಯನ್ನು ಮಾರಾಟ ಮಾಡುವಂಥ ಪರ್ಮಿಷನ್ ಇಲ್ಲವಂತೆ. ಆದರೂ ನಮ್ಮೂರಲ್ಲೆಲ್ಲ ಮಾರಾಟ ಎಲ್ಲ ಮಾಡ್ತಾರೆ ಗೈಸ್. ಅದು ಒಂದು ನಮ್ಮ ಕಾಡಲ್ಲಿ ಸಿಗುವಂಥ ಒಂದು ವಾಣಿಜ್ಯ ಬೆಳೆ ನೋಡಿ. ಹಾಗಾಗಿ ಅದರಿಂದನೂ ಕೂಡ ಜನರು ಒಂದಿಷ್ಟು ಜೀವನ ಕೂಡ ನಡೆಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ನಮ್ಮನೆ ಹತ್ರನೇ ಒಂದು 2 ಮರಗಳಿರೋದ್ರಿಂದ ನಾವು ಅದರದ್ದಷ್ಟೇ ತೆಗಿತೀವಿ. ಮತ್ತು ಕಾಡಿಗೆಲ್ಲ ಹೋಗಿ ನಾವು ರಾಮಪತ್ರೆಯನ್ನು ಮಾಡೋದು, ಈ ಥರ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ. ಏಕೆಂದರೆ ನಮಗೆ ತೋಟದಿಂದನೇ ಒಂದಿಷ್ಟು ಹಣ ಬರ್ತದೆ, ಅದರಿಂದ ನಮ್ಮ ಜೀವನ ಸಾಕಾಗ್ತದೆ. ಹಾಗಾಗಿ ಮತ್ತು ಕಾಡಿಗೆಲ್ಲ ಹೋಗಿ ಅಷ್ಟು ಕಷ್ಟ ಎಲ್ಲ ಪಡುವಂಥ ಅವಶ್ಯಕತೆ ನಮಗಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ತಿರ ಇರೋದ್ರಿಂದ ಅದೊಂದು ಮರದನ್ನು ತೆಗಿತೀವಿ. ಯಾಕೆಂದರೆ ನಮಗೆ ಸಾಂಬಾರು ಪದಾರ್ಥಕ್ಕಾಗಿರ್ಬೋದು, ಔಷಧಿಗೆಲ್ಲ ಬೇಕಾಗ್ತದೆ. ಹಾಗಾಗಿ ಅದೊಂದು ಮರದಿಂದ ತೆಗಿತೀವಿ. ಅದು ಬಿಟ್ಟರೆ ನಾವು ಕಾಡಿಗೆಲ್ಲ ಹೋಗಿ ತೆಗೆಯೋದಿಲ್ಲ ಅಂತ ತಿಳಿಸಿದ್ದೀನಿ ನಿಮಗೆ. ಆಮೇಲೆ ರಾಮಪತ್ರೆಯನ್ನು ತಿನ್ನೋದಕ್ಕೆ ಎಷ್ಟು ಬಗೆಯ ಪಕ್ಷಿಗಳು ಬರ್ತದೆ ಗೊತ್ತಾ? ಪ್ರತಿಯೊಂದು ಜಾತಿಯ ಪಕ್ಷಿಗಳು ಕೂಡ ಬರ್ತದೆ. ಹಾಗೆ ರಾಮಪತ್ರೆಯನ್ನು ಈ ಕಾಡಲ್ಲೆಲ್ಲ ಹೆಂಗೆ ಬೆಳೀತು ಅಂತ ಕೇಳೋದಿದ್ರೆ, ಇದೆಲ್ಲನೂ ಅದಕ್ಕೆ ಪ್ರಮುಖ ಕಾರಣ ಪಕ್ಷಿನ ಅಂತ ಹೇಳ್ಬೋದು. ಆ ಹಣ್ಣಿನ ಬೀಜವನ್ನು ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ಸರಿ ಹಣ್ಣನ್ನು ಕೂಡ ಕಚ್ಕೊಂಡು ಹೋಗಿ ಕಾಡಲ್ಲಿ ಒಂದೊಂದು ಕಡೆ ಹಾಕಿ ಪಕ್ಷಿಗಳಿಂದನೂ ಕೂಡ ಕಾಡನ್ನು ಬೆಳೆದಿರುವಂಥ ಉದಾಹರಣೆಗಳು ನಮಗೂ ಕೂಡ ಇದ್ದಾವಲ್ವ. ಅದರಲ್ಲೂ ರಾಮಪತ್ರೆ ಅಂತೂ ಪಕ್ಷಿಗಳೇ ಬೆಳೆಸಿರೋದು ಅಂತಂದರೆ ತಪ್ಪೇನಿಲ್ಲ. ಹಾಗಾಗಿ ನಾವು ರಾಮಪತ್ರೆಯನ್ನು ನಾವು ಫಸ್ಟು ಪಕ್ಷಿಗಳಿಗೆ ಬಿಟ್ಟು ಅದಾದ ನಂತರ ತೆಗಿಬೇಕು. ಯಾಕಂದರೆ ನಮ್ಮ ಮನುಷ್ಯರೇನು ಕಾಡಲ್ಲಿ ಹೋಗಿ ಗಿಡಗಳನ್ನ ನೆಟ್ಟು ಬೆಳೆಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳೇ ಕಾಡನ್ನು ಉಳಿಸೋದ್ರಲ್ಲಿ ಜಾಸ್ತಿ ಅಂದರೆ ಅದರ ಪ್ರಾಮುಖ್ಯತೆ ಇರೋದ್ರಿಂದ ಅವುಗಳಿಗೆ ನಾವು ರಾಮಪತ್ರೆಯನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ಕೊಡಬೇಕಾಗ್ತದೆ. ನಾವು ನಮ್ಮನೆ ಖರ್ಚಿಗೋಸ್ಕರ ಅಷ್ಟೇ ತೆಗಿಯೋದು. ಹಾಗೆ ರಾಮಪತ್ರೆ ನಮ್ಮನೆ ಇದರಲ್ಲಿ ನಮ್ಮ ಊರಲ್ಲೆಲ್ಲ ಇವಾಗ ಎಲ್ಲರೂ ಕೂಡ ರಾಮಪತ್ರೆಯನ್ನು ಮಾರಾಟ ಮಾಡಿದ್ದಾಗಿದೆ. ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಅಂದ್ಕೊತೀನಿ ಲಾಸ್ಟಲ್ಲಿ ರಾಮಪತ್ರೆಯನ್ನು ಕೊಯ್ಲು ಮಾಡ್ತಾ ಇರೋದು. ಹಾಗೆ ತುಂಬ ಜಾಸ್ತಿನೇ ಇಲ್ಲ, ಸ್ವಲ್ಪನೇ ಇರೋದು ನಮ್ಮ ಮನೇಲಿ. ಸ್ವಲ್ಪ ಅಂದರೆ ಸುಮಾರಷ್ಟು ಇದೆ ಆಯಿತಾ ಗೈಸ್. ಎಷ್ಟು KG ಆಗ್ಬೋದು ಅಂತ ನಾನು ನಿಮಗೆ ಪ್ರತಿದಿನ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ರಾಮಪತ್ರೆ ಕಾಯೆಲ್ಲನೂ ಕೊಯ್ಕ ಬಂದಿದ್ದಾಯಿತು. ಈಗ ರಾಮಪತ್ರೆ ಕಾಯಿ ಜಪ್ಪಿ ಇದ್ರದ್ರ ಒಳಗಿರುವಂಥ ಹೂವನ್ನೆಲ್ಲ ತೆಗೆಯೋದು. ದುಡ್ಡು ಮಾಡೋಕ್ಕಿನ್ನೂ ಲೇಟ್ ಅದೇ. ಹಾಗೆ ನೋಡಿ, ರಾಮಪತ್ರೆ ಕಾಯಿ ಹಿಂಗಿರುತ್ತೆ ಸಿಪ್ಪೆ ಸಮೇತ.
ಮತ್ತು ಕಾಯಿ ಮೇಲೆ ಒಂಥರ ಚುಂಗು ಥರ ಇರ್ತದೆ ನೋಡಿ, ಇದು ಈ ಥರದ್ದು ನೋಡಿ. ನೋಡಿ ಕಾಯಿಯ ಮೇಲೆ ಈ ಥರ ಚುಂಗಿರ್ತದೆ, ಮಣ್ಣನ ಥರದ್ದು. ಇದನ್ನು ಹೀಗೆ ನೋಡಿ ಜಪ್ಪೋದು. ನೋಡಿ ಹೊಡೆಯುವಾಗ ಈ ಥರ ಹಳದಿ ಕಲರ್ ಇರ್ತದೆ. ಆಮೇಲೆ ಇದು ಒಣಗಿಸಿದ ನಂತರ ಸ್ವಲ್ಪ ಹೊತ್ತು ಹೋಯ್ತಾಗ ಇದ್ರ ಬಣ್ಣ ಕೂಡ ಕೆಂಪಲ್ಲಿ ಬರ್ತಾ ಹೋಯ್ತದೆ. ಮತ್ತು ಈ ಥರ ಹೂವು ಬಿಡ್ಸಿ ಹೋಗೋಕ್ಕಿಲ್ಲ, ಬಿಡ್ಸಿ ಹೋದರೆ ರೇಟ್ ಇರೋದಿಲ್ಲ. ಈ ಥರ ಕೂಡ್ಕೊಂಡೇ ಇರಬೇಕು. ಇಲ್ಲಿ ಅಡಿಯಲ್ಲಿ ಈ ಥರದೊಂದು ಮೊಗ್ಗಿರ್ತದೆ ನೋಡಿ, ಈ ಥರದ್ದು. ಇದು ಮಾತ್ರ ಬಿಡ್ಸಿ ಹೋಗೋಕ್ಕಿಲ್ಲ, ಇದು ಕೂಡ್ಕೊಂಡೇ ಇರಬೇಕು. ಹಾಗಿದ್ರೆ ಮಾತ್ರ ಹೂವು ಪರ್ಫೆಕ್ಟ್ ಹೇಳಿ. ಮತ್ತು ಬೆಳೆದಿರುವಂಥ ಹೂವು ಇಷ್ಟು ದಪ್ಪ ಬರ್ತದೆ ನೋಡಿ, ಈ ಥರ ಇರ್ತದೆ ರಾಮಪತ್ರೆ ಹೂವು. ಗಾನ ಬೆಳೆದಂದಾದ್ರೆ ಬೀಜ ಒಡೆದು ಹೊರಗೆ ಬಿದ್ದು ಬಿಡ್ತದೆ. ನೋಡಿ, ಇದಕ್ಕೆ ಮತ್ತೊಂದು ಹೊರಬ್ಲಿ ಇರ್ತದೆ. ಈ ಹೊರಬ್ಲಿ ಇದಕ್ಕೆ ಇರ್ತದೆ ಬೆಳೆದ್ರೆ. ಲೆಕ್ಕ ಹಿಂಗೆ ಮಾಡಿ ಒಣಸ್ಬೇಕು ಅದು. ರಾಮಪತ್ರೆ ನೋಡಿ, ಟೊಂಕೆ ಸಮೇತ ನೋಡಿದ್ರೆ ಈ ಥರ ಇರುತ್ತೆ. ಹಾಗೆ ರಾಮಪತ್ರೆ ಎಲೆ ಆಗಿರ್ಬೋದು, ಕಾಯೆಲ್ಲೂ ಈ ಥರ ಬೆಳೆಯೋದು ಮರದಲ್ಲಿ. ಮತ್ತು ಇದರ ತೊಟ್ಟೆ ಇರ್ತದೆ ನೋಡಿ, ಕಾಯನ್ನು ಹಿಡ್ಕೊಂಡಿರುವಂಥ ತೊಟ್ಟು ತುಂಬಾ ಗಟ್ಟಿ ಇರುತ್ತೆ. ಹಾಗೆ ಒಂದು ಕೈಯಲ್ಲೆಲ್ಲ ಇದನ್ನು ಎಳೆದು ತೆಗೆಯೋದಕ್ಕೆಲ್ಲ ಆಗುವುದಿಲ್ಲ. ಮರದಲ್ಲಿ ಎಷ್ಟು ತಾಕತ್ತಿಂದ ಎಳೆದು ಕೊಯ್ಬೇಕು ಅಂತ, ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ನೋಡಿ, ಅಷ್ಟು ಗಟ್ಟಿ ಇರ್ತದೆ ಇದು. ಹಾಗೆ ಅಷ್ಟು ಗಟ್ಟಿಯಿಂದ ಎಳೆದು ನಾವು ಮರದಲ್ಲೆಲ್ಲ ಕೊಯ್ಬೇಕಾಗ್ತದೆ. ಹಾಗೆ ಇದಾದ್ಮೇಲೆಲ್ಲ ಎಷ್ಟು ಕಷ್ಟಪಟ್ಟು ಮರದಿಂದ ರಾಮಪತ್ರೆಯನ್ನು ಕೊಯ್ದಿರ್ಬೋದು ಅಲ್ವಾ. ಹಾಗೆ ನೋಡಿ ಎಷ್ಟು ಗಟ್ಟಿ ಇರ್ತದೆ ಇದು. ಫ್ರೆಂಡ್ಸ್, ರಾಮಪತ್ರೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಕೈ ಎಲ್ಲನೂ ಈ ಥರ ಆಗುತ್ತೆ. ಇದು ತೊಳೆದ್ರೆ ಹೋಗುತ್ತೆ, ಪರ್ಮನೆಂಟ್ ಏನು ಉಳಿಯೋದಿಲ್ಲ. ಹಾಗೆ ಒಂದ್ಸರಿ ನೀರಲ್ಲಿ ಹಾಕಿ ತೊಳೆದ್ರೆ ಈ ಥರ ಆಗುತ್ತೆ. ಮತ್ತು ಕಲರ್ ಇದೆಯಲ್ಲ ನೋಡಿ, ಇಲ್ಲಿ ಬೆರಳಿಗೆಲ್ಲ ಕಲರು ಈ ಥರ ಇರುತ್ತೆ ನೋಡಿ. ಕೈಯೆಲ್ಲ ಫುಲ್ಲು ರಾಡಿ ರಾಡಿ ನೋಡಿ. ಇದೆಲ್ಲ ರಾಮಪತ್ರೆ. ಇದು ಮೇಲ್ಗಡೆ ಸಿಪ್ಪೆದಾಗಿರ್ಬೋದು ಮತ್ತು ಹೂವಿಂದು ಕಲರೆಲ್ಲನೂ ಕೈಗೆ ಅಂಟುತ್ತೆ ಈ ಥರ. ಎರಡು ಕೈಗೂ ಅಷ್ಟೇ. ನಾನು ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿದ್ನ, ಹಾಗಾಗಿ ನನ್ನ ಕೈಗೂ ಎಲ್ಲನೂ ಈ ಥರ ಅಂಟ್ಕೊಬಿಟ್ಟಿದೆ. ಇದನ್ನು ತೊಳೆದು ಕ್ಲೀನ್ ಮಾಡ್ಕೊತೀನಿ ನೋಡಿ. ಫ್ರೆಂಡ್ಸ್, ಕೈ ತೊಳೆದೆ. ಮತ್ತು ನನ್ನ ಕೈಗೆ ಕಲರ್ ನೋಡಿ ಎಷ್ಟಿದೆ ಅಂತ ನೋಡಿದ್ರೆ, ರಾಮಪತ್ರೆಯಲ್ಲಿ ಬಣ್ಣ ಎಷ್ಟಿರುತ್ತೆ ಅಂತ. ಇದನ್ನು ನಾವು ಫುಡ್ ಕಲರಲ್ಲೆಲ್ಲ ಬಳಸ್ತಾರೆ ನೋಡಿ. ಮತ್ತು ಶಿರ ಮಾಡೋದಕ್ಕೆಲ್ಲ ನಾವು ಕಲರನ್ನು ಹಾಕ್ತೀವಲ್ಲ, ಆ ಕಲರು ರಾಮಪತ್ರೆಯಿಂದನೂ ಕೂಡ ಆಗುತ್ತೆ. ಹಾಗೆ ಮೆಹಂದಿಗೂ ಹಾಕ್ಬೋದು ಅಂತ ಅಂದ್ಕೊತೀನಿ ನೋಡಿ, ಎಷ್ಟು ಕಲರ್ ಇದೆ ಅಂತಲ್ವಾ. ಮತ್ತು ಎಷ್ಟು ಹಳದಿ ಕಲರ್, ನ್ಯಾಚುರಲ್ ಆಗಿರುವಂಥ ಕಲರ್, ತುಂಬಾ ಚಂದವಾದ ಬಣ್ಣ ಇರುತ್ತೆ ರಾಮಪತ್ರೆಯಲ್ಲಿ ನೋಡಿ. ಇದು ಒಂದೆರಡು ದಿನ ಕೆಲಸ ಮಾಡುತ್ತೆ ನೀರಲ್ಲಿ. ಕೈಯನ್ನು ಅದ್ದಿದ ತಕ್ಷಣ ಹೋಗ್ಬಿಡ್ತೆ. ಇದು ರಾಮಪತ್ರೆಯನ್ನು ಬಿಡಿಸುವಾಗ ಕೈಗಂಟೆ ಇರುವಂಥ ಬಣ್ಣ ನೋಡಿ. ಹಾಗೆ ಇದರಿಂದ ಯಾವುದೇ ರೀತಿಗೆ ತೊಂದರೆ ಅಂತೂ ಇಲ್ಲ. ಹಾಗೆ ನೋಡಿದ್ರಾಗ ಈ ಥರ ಬಣ್ಣ ಇರುತ್ತೆ ರಾಮಪತ್ರೆಯಲ್ಲಿ. ಇದು ರಾಮಪತ್ರೆ ಬೀಜ, ಇದಕ್ಕೂ ಕೂಡ ರೇಟ್ ಇದೆ. ಇದನ್ನು KGಲಿ 20 ರೂಪಾಯಿ, 25 ರೂಪಾಯಿ ಹೀಗೆ KG ಗಟ್ಟಲೆ ಬೀಜ ಕೂಡ ತಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಇದನ್ನು ಕೂಡ ಒಣಸೋದಕ್ಕೆ ಇಟ್ಟಿದ್ದು.
ಇದನ್ನು ಗಿಡ ಮಾಡೋದಕ್ಕೆ ನರ್ಸರಿ ಅವರೆಲ್ಲ ಬಂದು ತಗೊಂಡು ಹೋಗ್ತಾರೆ. ರಾಮಭದ್ರೆ ಎಲ್ಲ ಕೆಲಸನೂ ಮುಗಿದ ಮೇಲೆ ದಾದ ಎಷ್ಟು ಪತ್ರೆ ಹೂ ಸಿಕ್ಕಿರ್ಬೋದು ಅಂತ ಲೆಕ್ಕ ಮಾಡ್ತಾ ಇರೋದು ನೋಡಿ. ರಾಮಪತ್ರೆಯ ಕಲ್ಲರು ಹಾಗೆ ರಾಮಪತ್ರೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಹಾಗೆ ರಾಕಿ ನಾವು ತಿನ್ನೋದೇನೋ ಒಂದು ಮಾಡ್ತಾ ಇದ್ದೀವಿ ಅಂತ ಅದನ್ನು ಮುಸ್ಕೊಂತೆ ಬಂದದ್ದು. ಹಾಗೆ ದಾದ ಈ ಥರ ಎಲ್ಲ ಲೆಕ್ಕವನ್ನು ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಇರ್ಬೋದು ಅಂತ. ಅಂದರೆ ಈ ಥರ ಲೆಕ್ಕ ಮಾಡೋದ್ರಿಂದ ನಮಗೆ ಎಷ್ಟು kg ಬರ್ಬೋದು ಅಂತ ಒಂದು ಅಂದಾಜು ಸಿಗ್ತದೆ. ಹಾಗಾಗಿ ದಾದ ಪತ್ರೆ ಹೂವನ್ನ ಲೆಕ್ಕ ಮಾಡ್ತಾ ಇದ್ದೊಂದು ಎಲ್ಲ ಲೆಕ್ಕ ಮಾಡಿ ಆದಮೇಲೆ ಹೇಳ್ತಾ ಇದ್ರು ನಮ್ಮ ಹತ್ರ ಎಲ್ಲ 850 ಪತ್ರೆ ಹೂ ಆಗಿದೆಯಂತೆ. ಹಾಗೆ ಅಣ್ಣ ಎಲ್ಲ ಅಂದಾಜು ಮಾಡಿ ಇದು ಒಂದು 4 kg ಹತ್ತತ್ರ ಬರ್ಬೋದು ಅಂತ ಗೆಸ್ ಮಾಡಿದ್ದಾರೆ. ಇನ್ನು ಮಾರಾಟ ಮಾಡೋದನ್ನು ನೋಡಬೇಕು ಎಷ್ಟು kg ಆಗಿರುತ್ತೆ ಹೇಳಿ. ಈಗ ಒಂದು ಹಸಿ ಹೂವೇ ಒಂದು 5 kg ಮೇಲ್ಗಡೆಗೆ ಬಂದಿರುತ್ತೆ. ಹಾಗೆ ಅಣ್ಣನ ಕೈಯೂ ಅಷ್ಟೇ ಕಲರ್ ಎಲ್ಲ ಆಗಿದೆ ನೋಡಿ. ಹಸಿಯೂ ಒಂದು 5 kg ಮೇಲೆ ಬಂದಿರುತ್ತೆ. ಅದು ಒಣಗಿದ ಮೇಲೆ ತೂಕ ಮಾಯ ಆಗ್ತದೆ ನೋಡಿ. ಹಾಗಾಗಿ ಮಾರಾಟ ಮಾಡೋದೇನು ಕಾದು ನೋಡಬೇಕು ಎಷ್ಟು kg ಬರುತ್ತೆ ಹೇಳಿ. ಹಾಗೆ ಹಸಿ ತೆಗೆದಿರುವಂಥ ಹೂ ಒಂದು ಬುಟ್ಟಿ ತುಂಬಿದೆ ನೋಡಿ. ಇನ್ನು ಒಂದು ಬುಟ್ಟಿ ತುಂಬೋದಕ್ಕೂ ಸ್ವಲ್ಪ ಕಡಿಮೆ ಇದೆ. ಒಂದು ಮರದಿಂದ ಎಷ್ಟು ಸಿಕ್ಕಿದೆ. ಇನ್ನು ಬೆಟ್ಟದಲ್ಲೆಲ್ಲ ಹೋದರೆ ಎಷ್ಟು ಸಿಗ್ಬೋದು ಹೇಳಿ ಅಲ್ವಾ. ಕೋಟಿಗಟ್ಲೆ ದುಡ್ಡು ಮಾಡ್ಬೋದು ನೋಡಿ. ಹಾಗೆ ಮತ್ತೆ ನೋಡಿ ರಾಮಪತ್ರೆಯನ್ನು ಮಾರೋದು ಕಾನೂನು ಬಾಹಿರ ಇದೆ. ಆದರೂ ಕೂಡ ನಾವು ಗರಂ ಮಸಾಲ ವಸ್ತುಗಳಿಗಾಗಿ ಇದನ್ನು ಬಳಸ್ಕೊಂತೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಮಧ್ಯಾಹ್ನದ ನಂತರ ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿ ಚಹಾ ಕುಡಿದು ಹಾಗೆ ರಾಮಪತ್ರೆ ಕೆಲಸ ಎಲ್ಲ ಮುಗಿಸಿ ನಾನೀಗ ತೋಟಕ್ಕೆ ಬಂದೆ. ಲಾಸ್ಟಲ್ಲಿ ತೋಟದ ಕೆಲಸ ಹಳೆ ಕಡೆ ಇದೊಂದು ಮಾಡ್ಕೊಬಿಟ್ರೆ ಇವತ್ತೊಂದೆಲ್ಲ ಕೆಲಸಗಳನ್ನು ಸುಮಾರಷ್ಟು ಆಗುತ್ತೆ. ಹಾಗೆ ನಾಳೆ ಬೆಳಗಿನ ತಿಂಡಿಗೆ ದೋಸೆ ಹಿಟ್ಟು ಮಾಡೋದು ಈ ಥರದ ಕೆಲಸ ಇದೆ. ಇವತ್ತು ಕರೆಂಟ್ ಬೇರೆ ಇಲ್ಲ ನೋಡಿ. ಹಾಗೆ ನಮ್ಮ ಉತ್ತರ ಕನ್ನಡದಲ್ಲಿ ಇವತ್ತೊಂದು ದೊಡ್ಡ ಫಜೀತಿ ಕರೆಂಟ್ ಇಲ್ಲದೇನೆ. ಹಾಗೆ ಕರೆಂಟ್ ಬಂದ ಮೇಲೆ ದೋಸೆ ಹಿಟ್ಟೆಲ್ಲ ರೆಡಿ ಮಾಡುವಂಥ ಕೆಲಸಗಳಿದೆ. ಹಾಗೆ ನೋಡೋಣ ಫ್ರೆಂಡ್ಸ್ ಕರೆಂಟ್ ಎಷ್ಟೊತ್ತಿಗೆ ಬರ್ತದೆ ಅಂತ. ಈಗ ತೋಟಕ್ಕೆ ಬಂದೆ ನಾನು. ಹಾಳೆಗಳನ್ನ ಕಟ್ಕೊಂಡು ಬಿಟ್ಟರೆ ಇವತ್ತೊಂದು ಆಲ್ಮೋಸ್ಟ್ ಕೆಲಸಗಳೆಲ್ಲನೂ ಆದ ಹಾಗೆ. ಈಗ ಬೇಗ ಹಾಳೆ ಕಡ್ದಾದ ನಂತರ ಮತ್ತೆ ಸಿಗ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ಸಮಯ ಒಂದು 5 ಗಂಟೆ ಮೇಲೆ ಆಯಿತು ಇವತ್ತು. ಹಾಗೆ ಇವತ್ತು ನಾನು 4:15 ಅಷ್ಟೊತ್ತಿಗೆ ಬಂದಿದ್ದೆ. ಹಾಗೆ ತೋಟದಲ್ಲಿ ಇನ್ನೂ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಳೆ ಎಲ್ಲನೂ ಕಡ್ದಿದ್ದಾಯಿತು. ಹಾಗೆ ಇವತ್ತಿನೆಲ್ಲ ಕೆಲಸಗಳು ಡನ್ ಗೈಸ್. ಹಾಗೆ ಇವತ್ತಿನ ವ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ಮ ಜಾಸ್ತಿ ಪ್ರೀತಿ ಹಾಗೆ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ ಗೈಸ್. ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನಾಳೆ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.